ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದಲ್ಲಾದ ವೋಟ್ ಚೋರಿ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು. ಯಾಕೆಂದರೆ ರಾಹುಲ್ ಗಾಂಧಿ ಅವರೇ ಈ ಪ್ರಸ್ತಾಪ ಮಾಡಿದ್ದು ಮಹದೇವಪುರ ಮತ್ತು ಆಳಂದ ಎರಡೂ ಕಡೆ. ಮೊದಲು ಕಾಂಗ್ರೆಸ್ ಶಾಸಕ BR ಪಾಟೀಲ್ ತಮ್ಮ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪ ಮಾಡಿದರು. ಅದನ್ನೇ ಅಸ್ತ್ರವಾಗಿಸಿಕೊಂಡ ರಾಹುಲ್ ಗಾಂಧಿ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಕ್ಯಾಂಪೇನ್ ಮಾಡಿದರು. ಬಳಿಕ ರಾಜ್ಯ ಸರ್ಕಾರ SIT ರಚನೆ ಮಾಡಿತ್ತು. ಸದ್ಯ ತನಿಖೆ ನಡೆಸ್ತಾ ಇದ್ದ SIT ತಂಡ ಇದೀಗ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಮತಗಳ್ಳತನದಲ್ಲಿ ಆಳಂದದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಅವರ ನೇರ ಕಾರಣ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. SIT ಬರೋಬ್ಬರಿ 22,000 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದೆ. ಆದರೆ ಉದ್ದೇಶಪೂರ್ವಕವಾಗಿ ನಮ್ಮ ಹೆಸರನ್ನು ಸೇರಿಸಲಾಗಿದೆ ಅಂತ ಗುತ್ತೇದಾರ್ ಅವರು ಸುಭಾಷ್ ಗುತ್ತೇದಾರ್ ಕಿಡಿಕಾರಿದ್ದಾರೆ. ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಒಂದು ಸರ್ತಿ ಕ್ವಿಕ್ಕಾಗಿ ನೋಡ್ಬೋಣ. ಏನಿದೆ ಚಾರ್ಜ್ ಶೀಟಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಅಂತ. 2023ರ ಆಳಂದ ಕ್ಷೇತ್ರದ ವೋಟ್ ಚೋರಿ ಯತ್ನ ಪ್ರಕರಣ ಇದು. 2023ರಲ್ಲಿ ಆಳಂದ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ವೋಟ್ ಚೋರಿ ನಡೆದಿತ್ತು ಅಂತಕ್ಕಂಥದ್ದು ಫಸ್ಟು BR ಪಾಟೀಲ್ ಹೇಳ್ತಾರೆ. ಆ್ಯಕ್ಚುಲಿ BR ಪಾಟೀಲೇ ಗೆದ್ದಿದ್ದು, ಅವರೇ ಆರೋಪ ಮಾಡ್ತಾರೆ. ಆಮೇಲೆ ರಾಹುಲ್ ಗಾಂಧಿ ಅದನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನಲ್ಲಿ ಹೇಳ್ತಾರೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಪುತ್ರನ ಪಾತ್ರ ಇದರಲ್ಲಿ ಇದೆ ಅಂತಕ್ಕಂಥದ್ದು SIT ತನಿಖೆಯಲ್ಲಿ ದೃಢಪಟ್ಟಿದೆ. ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದ ವಿರುದ್ಧ ಈಗ SIT ಅವರು ದೋಷಾರೋಪವನ್ನು ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ 7 ಮಂದಿ ಆರೋಪಿಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಈ ವೋಟ್ ಚೋರಿನಲ್ಲಿ 7 ಜನ ಭಾಗಿಯಾಗಿದ್ದಾರೆ ಅಂತನ್ಬಿಟ್ಟು 5,994 ಮತಗಳನ್ನು ಅಳಿಸಿ ಹಾಕೋದಕ್ಕೆ ಇವರು ಕಾಲ್ ಸೆಂಟರ್ನ ಬಳಕೆ ಮಾಡಿದ್ದಾರೆ. ಅಂದರೆ ಮತದಾರರ ಪಟ್ಟಿ ಏನಿರುತ್ತೆ, ಪಟ್ಟಿಯ ಮೂಲ ವೆಬ್ಸೈಟ್ಗೆ ಹೋಗಿ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. 5,994 ಮತ ಕಳುವು ಮಾಡೋದಕ್ಕೆ, ಈ ಹೆಸರುಗಳನ್ನ ಡಿಲೀಟ್ ಮಾಡೋದಕ್ಕೆ ಮಾಜಿ ಶಾಸಕರು ಹಣವನ್ನು ಪಾವತಿ ಮಾಡಿದ್ದಾರೆ, ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅಂತ ಆರೋಪ. ಈ ಕೃತ್ಯದಲ್ಲಿ ತಂದೆ ಮಗ ಪ್ರಮುಖ ಆರೋಪಿಗಳು ಅಂತ ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾಜಿ ಶಾಸಕರ ವಿರುದ್ಧ ಆರೋಪ ಮಾಡಿದ್ಯಾರು ಅಂತಂದರೆ ಈಗ ಗೆದ್ದಿರುವ ಕ್ಯಾಂಡಿಡೇಟು BR ಪಾಟೀಲ್ ಅವರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಆಳಂದ ಕ್ಷೇತ್ರದ ಹೆಸರನ್ನು ಉಲ್ಲೇಖ ಮಾಡಿದರು. ಅವರು ಇದರ ವಿರುದ್ಧ ಧ್ವನಿ ಎತ್ತಿದ್ರು. ಪ್ರಕರಣ ಸಂಬಂಧ SITಯನ್ನು ರಚನೆ ಮಾಡಿತ್ತು ರಾಜ್ಯ ಸರ್ಕಾರ. ಯಾಕೆಂದರೆ ರಾಹುಲ್ ಗಾಂಧಿ ಅವರೇ ಇದನ್ನು ಪಾಯಿಂಟ್ ರೈಸ್ ಮಾಡಿದ್ರಿಂದ ಅನಿವಾರ್ಯತೆ ಇತ್ತು ಇವರಿಗೆ, ಅದೇನು ತನಿಖೆ ಮಾಡಿಸಲೇಬೇಕು ಅಂತಂದ್ಬಿಟ್ಟು SIT ರಚನೆ ಮಾಡಿಕೊಂಡಿದ್ರು. SIT ಹಲವೆಡೆ ದಾಳಿ ನಡೆಸಿ ಲ್ಯಾಪ್ಟಾಪ್ ಮತ್ತು ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. ಆಮೇಲೆ ಆ ಡೇಟಾ ಎಲ್ಲ ರಿಟ್ರೀವ್ ಮಾಡಿದ್ರು. ಅದರಲ್ಲಿ ಗೊತ್ತಾಗಿದೆ ಅಂತ. SIT ದಾಳಿ ವೇಳೆ ಕೆಲ ದಾಖಲೆ ಬೆಂಕಿ ಹಾಕಿ ಸುಟ್ಟಾಗಲಾಗಿತ್ತು. ಅಂದರೆ ಇವ್ರ ಮನೆ ರೇಡ್ ಮಾಡಿದ್ರಲ್ಲ ಸುಭಾಷ್ ಗುತ್ತೇದಾರ್, ಅವ್ರ ಮನೆ ರೇಡ್ ಮಾಡೋದಕ್ಕೂ ಮೊದಲೇ ಅವ್ರ ಮನೆ ಹತ್ತಿರನೇ ಒಂದಷ್ಟು ಡಾಕ್ಯುಮೆಂಟ್ಗಳಿಗೆ ಬೆಂಕಿ ಹಾಕ್ಬಿಟ್ಟಿದ್ರು. ಸೊ ಹಾಗಾಗಿ ಅದನ್ನು ಸುಟ್ಟು ಹಾಕಿದ್ರು. ಸೊ ಬಂಧನ ಭೀತಿ ಇತ್ತು ಇವರಿಬ್ಬರಿಗೆ. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನು ತಂದೆ ಮಗ ಪಡೆದಿದ್ದಾರೆ. ಈಗ SIT ಅವರು ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಇಬ್ಬರೂ ಕೂಡ ಆರೋಪಿಗಳು. ಇವರಿಬ್ಬರೇ ಅಲ್ಲ, ಒಟ್ಟು 7 ಮಂದಿ. ಅಂದರೆ ಆ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಇದ್ರಲ್ಲ, ಅವರು ಸೇರಿದಂತೆ ಒಟ್ಟು 7 ಮಂದಿ ಈಗ ಆರೋಪಿಗಳು ಅಂತ. ಬಟ್ ಸುಭಾಷ್ ಗುತ್ತೇದಾರ್ ಅವರ ಆರೋಪ ಏನು ಈ ಪ್ರಕರಣದಲ್ಲಿ ಅಂತಂದರೆ ಅವ್ರು ಮಾತಾಡಿದ್ದಾರೆ, ತೋರಿಸ್ತೀವಿ ಮುಂದೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಬೋಣ ಮೊದಲು. ಈಗ ವೋಟ್ ಚೋರಿ ಏನು BR ಪಾಟೀಲ್ರು ಹೇಳ್ತಾ ಇದ್ದಾರೆ, ಅದು ತಪ್ಪು, ನಾವು ಮಾಡಿಲ್ಲ, ಸುಳ್ಳಿದೆ ಅದು. ವೋಟ್ ಡಿಲೀಟ್ ಮಾಡಿದೇವತ್ತಂದ್ರೆ ನಾನು ಆರಿಸಿ ಬರ್ತಿದ್ದೆ, BR ಪಾಟೀಲ್ ಹೆಂಗೆ ಆರಿಸಿ ಬಂದ? ಸುಳ್ಳೋದು, ಏನಿಲ್ಲ ಅದು. ಈ ಕೋರ್ಟಿಗೆ ಹೋಗ್ತೇವೆ ನಾವು, ಕೋರ್ಟ್ನಾಗ ನ್ಯಾಯ ಕೇಳ್ತೇವೆ. ಈ ಸಲ ಬೀಳ್ತೀನಿ ಎಂಬುದು ಖಾತ್ರಿ ಆಗ್ಯದ ಅವನಿಗೆ, ಆರಿಸಿ ಬರಲ್ಲ ಮುಂದೆ ಅತ್ತಂತ. ನಮ್ಮ ಅಪ್ಪ ಮಗನಿಗೆ ಇಬ್ಬರಿಗೆ ನಿಲ್ಲಕ್ಕೆ ಬರಲಾರ್ದಂಗೆ ಮಾಡ್ಬೇಕಂಬುದು ಒಂದು ಉದ್ದೇಶ. ಒಂದು ಉದ್ದೇಶಪೂರ್ವಕವಾಗಿ ಈ ಕೇಸನ್ನು ಸೃಷ್ಟಿ ಮಾಡಿ ನಮ್ಮ ವಿರುದ್ಧ, ನಮ್ಮ ತಂದೆಯವ್ರ ವಿರುದ್ಧ ಒಂದು ಚಾರ್ಜ್ ಶೀಟ್ ಮಾಡಿದ್ದಾರೆ. ಯಾಕಂದ್ರೆ 2023ರಲ್ಲಿ ಇದು ಕೇಸ್ FIR ಆಗಿರೋದು. ಆದ್ರೆ ಇಲ್ಲಿವರೆಗೂ ಆ ಕೇಸ್ ಏನು ಪ್ರಗತಿ ಕಂಡಿರಲಿಲ್ಲ. ಈಗ ಏಕಾಏಕಿ ಬಿಹಾರ್ ಎಲೆಕ್ಷನ್ ಬಂದಾಗ ರಾಹುಲ್ ಗಾಂಧಿ ಇದನ್ನ ಕೈ ಎತ್ಕೊಂಡಾಗ ಇವ್ರು BR ಪಾಟೀಲ್ ಅವರಿಗೆ ಹತ್ರ ಆಗಬೇಕು, ತಾವು ಮಂತ್ರಿ ಆಗಬೇಕು, ಅದಕ್ಕೆ ನಮ್ಮ ಹೆಸರು ಚಾರ್ಜ್ ಶೀಟಲ್ಲಿ ಹಾಕಿ BJP ಅವ್ರ ಚಾರ್ಜ್ ಶೀಟಲ್ಲಿ ಇದ್ದಾರೆ ಹೆಸರು ಅಂತಂದು ಹೇಳ್ಕೊಳ್ಳೋ ಸಲುವಾಗಿ ರಾಹುಲ್ ಗಾಂಧಿ ಖುಷಿ ಪಡಿಸೋ ಸಲುವಾಗಿ ಇದು ಎಲ್ಲ ಪ್ರಕರಣ ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ SIR ಅಗತ್ಯತೆ ಇದೆ. ಒಂದು ರೀತಿಯಲ್ಲಿ ಅಬ್ಬೆಪ್ಯಾರಿ ಆಗಬಾರ್ದು ಅದು ಪಾರ್ಟಿ. ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡೀಟೇಲ್ ಆಗಿ ಗೊತ್ತಿಲ್ಲ. ನಾ ಇಷ್ಟೇ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಆಳಂದದ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಓಟ್ ತೆಗದೇ ಇಲ್ಲ ಅವ್ರ. SIT ದುರುಪಯೋಗ ತಗೊಂಡಾರ ತಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ. ನಾವೇನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಅದು ಸತ್ಯ ಆಗಿದೆ. ಅಂಗೈ ಹೊಣಿಗೆ ಕನ್ನಡಿ ಬೇಕಾ? ಇಷ್ಟಾದ್ರೂ ಕೂಡ ಬಿಜೆಪಿ ಬುದ್ಧಿ ಬಂದಿಲ್ಲ. ಸಿದ್ಧಾಂತ ತತ್ವಗಳು ಮಾತಾಡ್ತಾರೆ. ಇದು ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿ ಮಾಡಿದ್ದಾರೆ ಬಿಜೆಪಿ ಅವರು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಸರ್ಕಾರದ ಕಪಿಮುಷ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಆದೇಶದ ಮೇರೆಗೆ, ಅಮಿತ್ ಶಾ ಅವರ ಆದೇಶದ ಮೇಲೆ ನಡೀತಾ ಇದೆ. ಇದು ಹೋರಾಟ
ಬಿಜೆಪಿ ಸರ್ಕಾರವನ್ನು ಬೆತ್ತಲೆ ಮಾಡುವಂಥ ಕೆಲಸ ಹಾಗೂ ವೋಟ್ ಚೋರಿ ವಿಚಾರವಾಗಿ ವೋಟನ್ನು ಲೂಟಿ ಮಾಡಿದಂತಹ ಕೇಂದ್ರ ಬಿಜೆಪಿ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ತಕ್ಕ ಪಾಠ ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ನ ನಾಯಕತ್ವದಲ್ಲಿ ನಡೀತಾ ಇದೆ. ಅದೊಂದು ಬೇಸಿಕ್ ಕ್ವೆಶ್ಚನ್ ರೈಸ್ ಆಗೇ ಆಗುತ್ತೆ. ಒಂದು ವೇಳೆ ಇದು ನಿಜನೇ ಆಗಿದ್ರೆ ಸುಭಾಷ್ ಗುತ್ತೇದಾರ ಗೆಲ್ಲಬೇಕಾಗಿತ್ತು, ಅವ್ರು ಯಾಕೆ ಗೆಲ್ತಾ ಇದ್ರು BR ಪಾಟೀಲ್ ಅನ್ನೋದೊಂದು ಪ್ರಶ್ನೆ. ಹೌದು, ಅದು ಬಂದೇ ಬರುತ್ತೆ. ಬಟ್ ಡಿಲೀಟ್ ಎಷ್ಟು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಇದು ಒಂದೇ ಕ್ಷೇತ್ರದಲ್ಲಿ ಹಿಂಗಿದೆಯಾ ಅಥವಾ ಬೇರೆ ಕಡೆಗಿದೆಯಾ? ಹಿಂಗೆ ದುಡ್ಡು ಕೊಟ್ಟು ಡಿಲೀಟ್ ಮಾಡಿಸೋದಾದ್ರೆ ಕಾಂಗ್ರೆಸ್ನವ್ರು ಡಿಲೀಟ್ ಮಾಡಿಸಿದ ಹಂಗಿದಾಗ ಗೆದ್ದೆಲ್ಲ ಡಿಲೀಟ್ ಮಾಡಿಸಿ ಹಿಂಗೆ ಗೆದ್ರ. ಈಗ ನಾಳೆ ಬರೋದು ಅದೇ ಆಗಿದಾಗ ಎಲ್ಲ ಕ್ಷೇತ್ರಗಳಲ್ಲೂ ಅದನ್ನೇ ಮಾಡ್ಬೇಕು. ಡಿಲೀಟ್ ಆಗಿರುವಂತ ಯಾವ್ಯಾವ್ದು ಇದಾವಲ್ವ ಎಲ್ಲ ಕ್ಷೇತ್ರಗಳಲ್ಲಿ, ಆ ವೋಟರ್ಗಳನ್ನ ಯಾರು ಡಿಲೀಟ್ ಮಾಡಿಸಿದ್ರು? ಗೆದ್ದವ್ರು ಡಿಲೀಟ್ ಮಾಡಿಸಿದ್ರ, ಸೋತವ್ರು ಡಿಲೀಟ್ ಮಾಡಿಸಿದ್ರ, ಯಾರು ಮಾಡಿಸಿದ್ದಲ್ಲಿ? ಹಂಗಿದ್ರೆ ನಾಳೆ ಇನ್ನೊಂದು ರೀತಿಯಾಗಿ ಬರುತ್ತೆ. ಕೇವಲ ಒಂದೇ ಕ್ಷೇತ್ರ ಯಾಕೆ, ಎಲ್ಲ ಕ್ಷೇತ್ರಗಳದ್ದು ಒಂದ್ಸಲ ಡಿಲೀಟ್ ಆಗಿರುವಂಥದ್ದು ಯಾರು, ಡಿಲೀಟ್ ಮಾಡಿಸಿದವ್ರು ಯಾರು, ಒಂದ್ಸಲ ಚೆಕ್ ಆಗ್ಬಿಡ್ಲಿ ಬಿಡಿ. ಅದೇ ಇವಾಗ ಇನ್ನೊಂದೇನಂದ್ರೆ, ಈಗ ನಾಳೆ ಡೆಲ್ಲಿನಲ್ಲಿ ವೋಟ್ ಚೋರಿದ ಒಂದು ದೊಡ್ಡ ಬೃಹತ್ ಸಮಾವೇಶ ಇಟ್ಕೊಂಡಿದ್ದಾರೆ. ಆ ಸಮಾವೇಶದಲ್ಲಿ ಮಾತಾಡೋದಕ್ಕೆ ಈಗ ಬಿಜೆಪಿ ಅವ್ರನ್ನ ಒಂದು ವಿಚಾರ ಬೇಕಲ್ಲ, ಅದಕ್ಕೋಸ್ಕರ ಸೇರಿಸಿದ್ದಾರೆ ಅಂತ ಬಿಜೆಪಿ ಅವರ ಆರೋಪ. ಮೇ ಬಿ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ನಮಗೆ ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಅಲ್ಟಿಮೇಟ್ಲಿ ಕೋರ್ಟ್ ಹೇಳಬೇಕಲ್ಲ ಆಗಿದೆಯಾ ಇಲ್ವಾ ಅಂತ. ಎಲ್ಲವೂ ರಾಜ್ಯ ಸರ್ಕಾರ ಅಧಿಕಾರ ಅವ್ರ ಹತ್ರನೇ ಇದೆ. ಇನ್ನು ವಿಧಾನಸೌಧದಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಕರ್ನಾಟಕ ಅಪಾರ್ಟ್ಮೆಂಟ್ನ ಮಾಲೀಕತ್ವ ಮತ್ತು ನಿರ್ವಹಣಾ ವಿಧೇಯಕ 2025 ಬಗ್ಗೆ DCM DK ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಕಿರಣ್ ಹೆಬ್ಬಾರ್ ಅನ್ನೋರು ಒಂದು ಪತ್ರ ಬರೆದಿದ್ರು. ಈ ವಿಚಾರಕ್ಕೆ ವೇದಿಕೆಯಲ್ಲೇ ಖಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಪತ್ರದ ವಿಚಾರವಾಗಿ ಕಿರಣ್ ಹೆಬ್ಬಾರ್ ಅನ್ನೋನು ಅಂತ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ವಾರ್ನ್ ಮಾಡಿ ಪತ್ರ ಬರೆದಿದ್ದಾನೆ. ಅವರೇ ಬಳಸಿರೋದು ಇದನ್ನು. ನಾವು ಪ್ರಮುಖ ವೋಟ್ ಬ್ಯಾಂಕ್ ಆಗಿದ್ದೇವೆ ಅಂತ ಹೇಳ್ತಾನೆ. ಕೆಲವರಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಡೀಲ್ ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದೆಲ್ಲ ನಡೆಯಲ್ಲ. ಪ್ರಧಾನಿ, ಕೇಂದ್ರ, ಹೋಮ್ ಮಿನಿಸ್ಟ್ರಿಗೆಲ್ಲ ಹೆದರದೇನೆ ನಾನು ಜೈಲಿಗೆ ಹೋದವನು ನಾನು. ಇವನು ಯಾರ್ರೀ ಹೆಬ್ಬಾರಿಗೆ ಹೆದರ್ತೀನ ಅಂದಿದ್ದಾರೆ. ಎಲ್ಲರನ್ನೂ ಕೂಡ ಹೆದರಿಸಿದ ಹಾಗೆ ನನ್ನ ಜೊತೆಗೆ ಡೀಲ್ ಮಾಡೋಕ್ಕಾಗಲ್ಲ. ಏನು ಆಸೆ ಇದೆ, ನಮಗೆ ಓಟ್ ಹಾಕ್ತೀರಾ ಅಂತ ಅಷ್ಟೇ. ಬಿಜೆಪಿಗೆ ಬೆಂಗಳೂರಿನಲ್ಲಿ ಹೆಚ್ಚು ಓಟ್ ಕೊಟ್ಟಿದ್ದು ತಾನೇ ಭ್ರಮೆ ಬೇಡ. ಬೆದರಿಕೆ ಹಾಕೋದು ನಮ್ಮ ಸರ್ಕಾರದ ವಿರುದ್ಧ ಎಲ್ಲ ನಡೆಯಲ್ಲ. ನಾನು ನೇರ ದಿಟ್ಟವಾಗಿ ಮಾತಾಡ್ತೀನಿ ಅಂದಿದ್ದಾರೆ. ಇವಾಗ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಖಜಾಂಜಿ ಕಿರಣ್ ಹೆಬ್ಬಾರ್ ಕೂಡ ಪ್ರತಿಕ್ರಿಯಿಸಿ ನಾವು ಇದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಅಂತ ಅಂದಿದ್ದಾರೆ. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ನನಗೆ ವಾರ್ನ್ ಮಾಡೋದು, ಕಾಷನ್ ಮಾಡೋದು ಇವೆಲ್ಲ ಯಾರ ಹತ್ರ ಇದಲ್ಲ. ಈ ದೇಶದ ಪ್ರಧಾನಮಂತ್ರಿ, ಈ ದೇಶದ ಹೋಮ್ ಮಿನಿಸ್ಟರ್ಗೆ ಎದುರದೆ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದೀವಿ ಅಂತ ಈ ಭ್ರಮೆ ಎಲ್ಲ ನಮ್ಮ ಹತ್ರ, ಈ ಸರ್ಕಾರದ ಹತ್ರ ಥ್ರೆಟನ್ ಮಾಡೋದನ್ನ ನೀವು ಬಿಟ್ಬಿಟ್ಟು ನಿಮ್ ಕೆಲಸ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಕೋದಕ್ಕೆ ಏನಾಗಬೇಕೋ ಆ ಕೆಲಸನೇ ನೀವು ಮಾಡ್ಕೊಳ್ಳಿ. ರೆಸಿಡೆಂಟ್ಸ್ ಇರೋದು ಬೆಂಗಳೂರಲ್ಲಿ 40,000 50,000 ಅಪಾರ್ಟ್ಮೆಂಟ್ ಇದೆ. ಯಾರೊಬ್ರು ಧ್ವನಿ ಎತ್ತಲೇಬೇಕು. ಬಟ್ ಅದ್ರ ಪಾಸಿಟಿವ್ ಆಗಿ ಎತ್ತಿದ್ದೀವಿ, ಥ್ರೆಟ್ ಆಗೇನು ಮಾತಾಡಿಲ್ಲ. ನಮ್ಮ ಕೇಳಿರೋದು ಆ ಥರ ಆದಷ್ಟು ಬೇಗ ಮಾಡಿಕೊಡಿ ಅಂತ. ತುಂಬ ಡಿಲೇ ಇದೆ, ಅದನ್ನು ಆದಷ್ಟು ಬೇಗ 2.5 ವರ್ಷ ಆಯಿತು, ಇನ್ನು 2.5 ವರ್ಷ ಇದೆಯಲ್ಲ, ಆದಷ್ಟು ಬೇಗ ಮಾಡಿಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿರೋದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. DK ಶಿವಕುಮಾರ್ಗೆ ಆ ಪತ್ರ ಬರೆದಿರೋ ವಿಚಾರಕ್ಕೆಲ್ಲ ಸಿಟ್ಟು ಬಂದಿರೋದು ನನ್ನ ಪ್ರಕಾರ. ಅವರೇ ಬಾಯ್ಬಿಟ್ಟು ಹೇಳ್ತಾರೆ, ಒಂದು ನೀವೆಲ್ಲ ನಮ್ಮ ವೋಟ್ ಬ್ಯಾಂಕ್ ಅಂತಿರಲ್ಲ, ಬೆಂಗಳೂರಿನಲ್ಲಿ ಎಷ್ಟು ಜನ ಕಾಂಗ್ರೆಸ್ MLAಗಳನ್ನ ಗೆಲ್ಸಿದ್ರಿ, BJP ಅವ್ರನ್ನೇ ಜಾಸ್ತಿ ಗೆಲ್ಸಿರೋದು ಅಂತ ಒಂದು. ಎರಡನೇದು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತಮ್ಮ ಸೋತಿರೋದು ಕೂಡ ಇವರೇ ವೋಟರ್ಸ್, DK ಸುರೇಶ್ ಸೋತಿರೋದು ಕೂಡ. ಆ ಸಿಟ್ಟಿಗೇನಾದರೂ ಇವತ್ತು ಈ ಥರ ಮಾತಾಡಿರ್ಬೋದಾ ಅಂತ. ಅಲ್ಲ, ಏನೇ ಮಾತಾಡಲಿ, ಬಟ್ ನನಗೆ ಅದ ಆಟಿಟ್ಯೂಡ್ ಇದೆಯಲ್ಲ, ಸಂವಿಧಾನ ಹಕ್ಕು ಕೊಟ್ಟಿದೆ ಮಾನ್ಯ DK ಶಿವಕುಮಾರ್ ಅವರೇ. ನೀವೆಲ್ಲ ನಮ್ಮ ಜನಪ್ರತಿನಿಧಿಗಳು, ರಾಜ ಮಹಾರಾಜರಲ್ಲ. ಯು ಆರ್ ನಾಟ್ ಕಿಂಗ್. ನೀವು ಹೇಳ್ದಂಗೆ ಜೀತದಾಳಗಳಲ್ಲ. ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ. ಕಾರಣ ಏನು ಅಂತಂದ್ರೆ ನೀವು ನಮ್ಮ ಸೇವೆಯನ್ನ ಮಾಡೋಕೆ ಸೇವಕರು. ರಿಪೀಟೆಡ್ಲಿ ಸೇವಕರು. ಆವಾಜ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ನನ್ ಯಾರು ಇವೆಲ್ಲ ಹೇಳೋದಿದೆಯಲ್ಲ, ನಾಳೆ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದೀರಾ. ಈ ಥರ ವೇ ತೋರಿಸ್ತಾ ಇದ್ರೆ ಜನ ಏನಂತಾರೆ ನಿಮ್ಮನ್ನ? ಹೇ ಸಿದ್ದರಾಮಯ್ಯ ವಾಸಿ ಬಿಡಪ್ಪ, ಇವ್ರು ಈ ಥರ ಆರೋಗ್ಯಂಟ್ ಆಗಿ ವರ್ತಿಸ್ತಾರೆ. ಡೋಂಟ್ ಶೋ ದಿಸ್. ನೀವು ಇರ್ಬೋದು, ನಿಮ್ಮ ಕನಕಪುರದಲ್ಲಿ ತೋರಿಸ್ಕೊಳ್ಳಿ. ನಿಮ್ಮ ಕನಕಪುರದಲ್ಲಿರುವಂಥ ಜನ ಅದನ್ನು ಇಷ್ಟಪಡ್ಬೋದು. ಕೆಲವು ಭಾಗಗಳಲ್ಲಿ ಇಷ್ಟಪಡ್ತಾರೆ. ಈ ಥರನೇ ವರ್ತಿಸಿದ್ರೇ ಜನ ಇಷ್ಟಪಡ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಗೌಡ್ರು ಹಂಗೆ ಇರಬೇಕು ಅಂತ ಹೇಳ್ತಾರೆ.
ಗತ್ತಿನಲ್ಲೇ ಇರಬೇಕು ಅಂತಾರೆ, ಅದನ್ನ ಇಷ್ಟಪಡ್ತಾರೆ. ಎಲ್ಲರೂ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನ ಅದನ್ನು ಸ್ವೀಕಾರ ಮಾಡೋ ಮನೋಭಾವದಲ್ಲಿರೋದಿಲ್ಲ. ಈ ಥರ ಅಲ್ಲ. ನಾಳೆ ಏನಾಗಬೇಕು ಅಂತ ಇದ್ದೀರಾ ಅದಕ್ಕೆ ತಕ್ಕಂತೆ ನಡ್ಕೊಳ್ಳುವಂಥದ್ದನ್ನು ಕಲ್ತ್ಕೊಳ್ಳಿ. ಹೌದು, ಪತ್ರ ಬರೆದಿದ್ದೀರಾ, ಆಯಿತು, ನೀವು ಹಂಗೆ ಮಾಡಿದ್ರಪ್ಪ, ಯಾಕೆ ಮಾಡಿದ್ರಿ ಅದನ್ನು ಹೇಳುವಂಥ ರೀತಿಯಲ್ಲಿ ಹೇಳಿ. ನನ್ನ ಹತ್ರ ನಡೆಯೋದಿಲ್ಲ, ನನ್ನ ಹತ್ರ ಎಲ್ಲ ಡೀಲ್ ಇಟ್ಕೊಳಕ್ಕೆ ಹೋಗ್ಬಿಡಿ, ಬೆದರಿಕೆಗೆಲ್ಲ ನಾನು ಬಗ್ಗಲ್ಲ. ವಾಟ್ ಸಾರ್ಟ್ ಆಫ್ ಲ್ಯಾಂಗ್ವೇಜ್ ಯು ಆರ್ ಯೂಸಿಂಗ್? ಯಾವ ಭಾಷೆಯನ್ನು ಯೂಸ್ ಮಾಡ್ತಾ ಇದ್ದೀರಾ? ನಿಮ್ಮ ಇಷ್ಟಪ್ಪ, ನಿಮ್ಗೆ ಏನೇನು ಬೇಕು ಅಂತಾರೆ. ನಿಮ್ಗೆ ಈಗ ಜನ ಅದನ್ನ ಹೆಂಗ್ ಸ್ವೀಕಾರ ಮಾಡ್ತಾರೆ ಅಥವಾ ಅದನ್ನ ಒಪ್ಕೋತಾರ ಬಿಡ್ತಾರ ಪಾಠ ವೆಲ್ ವಿಶರ್ ಆಗಿ ನಾವು ಹೇಳ್ತಾ ಇದೀವಿ ಅಷ್ಟೇ. ನೋಡೋಣ ಈಗ ಹೆಂಗಿದ್ರು ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ಕೊಂಡು ಒಬ್ಬ ಹೊಸ ನಾಯಕ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಂದಾಗ ಆ ನಾಯಕ ಹಿಂಗಿರಬಾರ್ದು ಅನ್ನುವಂಥ ಆಸೆಯಿಂದ ಆ ರೀತಿಯಾಗಿ ಹೇಳ್ತಾ ಇದ್ದೀವಿ. ಕಾರಣ ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ಕೆಲವರು ಆ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥ ಲೀಡರ್ಸ್ಗಳು ಕಾಣಿಸ್ಕೊಳ್ತಾರೆ. ಬಟ್ ನೀವು ಅದನ್ನು ಮೀರಿ ಇನ್ನೊಂದು ರೀತಿಯಲ್ಲಿ ಹೋಗ್ತೀರಿ, ರೌಡಿ ಥರ ಬಿಹೇವ್ ಮಾಡ್ಕೊಳ್ತೀವಿ, ನಾನು ಈ ಥರನೇ ಹೇಳ್ಕೊಳ್ತೀನಿ, ನಾನು ಹಾಗೆ ಹೇಳ್ತೀನಿ ಅನ್ನುವಂಥದ್ದು ಇದೆಯಲ್ಲ, ನಾಟ್ ಫೇರ್. ಸಲಹೆ ಸ್ವೀಕಾರ ಮಾಡೋದಾದರೆ ಮಾಡಿ, ಬಿಡೋದಾದರೆ ಬಿಡಿ. ಓಕೆ, ಇನ್ನು ಬಿಜೆಪಿಯಿಂದ ನನ್ನನ್ನು ಉಚ್ಚಾಟಿಸಿ DK ಶಿವಕುಮಾರ್ CM, ವಿಜಯೇಂದ್ರ DCM ಆಗುವ ಯತ್ನ ನಡೆದಿತ್ತು ಅಂತ ಶಾಸಕ ಯತ್ನಾಳ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿ, ಯತ್ನಾಳ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಬೇಕು ಅಂತ ಅಂದ್ಕೊಂಡಿದ್ದೀನಿ. ₹1 ಮಾನನಷ್ಟ ಮೊಕದ್ದಮೆ ಹೂಡ್ಲೋ, 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡ್ಲೋ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು CM ಆಗಬೇಕು ಅಂದ್ಕೊಂಡಿದ್ರೆ ಇವ್ರು ನನಗೆ DCM ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಚ್ಚಾಯಿಸಿದ್ರು. ನಾನೇ CM ಆಗಬೇಕು ಅಂದ್ಕೊಂಡಿದ್ದೀನಿ, DCMಗೆ ಹುದ್ದೆ ಕೊಡ್ತಾ ಇದ್ದಾರೆ ಇವರು ಅಂತ. ನನಗೆ ಇದಕ್ಕಿಂತ ಅಧಿಕಾರಕ್ಕೇರುವ ಯಾವುದೇ ಆಸೆ ಇಲ್ಲ. ನಮ್ಮ ಪಕ್ಷದ ನಿಯಮದಂತೆ ನಾನು ನಡೀತೀನಿ. ಯತ್ನಾಳ್ ಅವರಿಗೆ ನನ್ನ ಹೆಸರು ಹೇಳದೇ ಇದ್ದರೆ ತಿಂದ ಅನ್ನ ಕರಗಲ್ಲ, ಹೀಗಾಗಿ ನನ್ನ ಹೆಸರು ಹೇಳ್ತಾರೆ ಅಂತ ವಿಜಯೇಂದ್ರ ವ್ಯಂಗ್ಯ ಮಾಡಿದ್ದಾರೆ. ನಾ ಯತ್ನಾಳ್ ಅವರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು ₹1 ಹಾಕ್ಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ದೀನಿ, ಅವರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ ನನ್ನ. ಆತುರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿನೂ ಕೂಡ ನಮಗಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನ ಬಲಪಡಿಸಬೇಕು ಅನ್ನುವ ಒಂದು ಉದ್ದೇಶದ ನನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ. ಅವ್ರು ನನ್ನ ಹೆಸರು ಹೇಳದೇ ಇದ್ರೆ ಅವ್ರ ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು.